ಇನ್ನು ಕೊಪ್ಪಳದಲ್ಲಿ ನಡು ರಸ್ತೆಯಲ್ಲೇ ಭೀಕರವಾಗಿ ಮರ್ಡರ್ ಮಾಡಲಾಗಿದೆ. ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ ದುಷ್ಕರ್ಮಿಗಳು. ಗವಿಸಿದ್ದಪ್ಪ ನಿಂಗಜ್ಜ ನಾಯ್ಕ್ ಕೊಲೆಯಾಗಿರುವಂತಹ ಯುವಕ. ಕೊಪ್ಪಳದಲ್ಲಿ ಆಗಿರುವಂತಹ ಘಟನೆ ನೋಡಿ. ನಡು ರಸ್ತೆಯಲ್ಲೇ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ ದುಷ್ಕರ್ಮಿಗಳು. ಗವಿಸಿದ್ದಪ್ಪ ನಿಂಗಜ್ಜ ನಾಯ್ಕ್ ಕೊಲೆಯಾಗಿರುವಂತಹ ಯುವಕ, 26 ವರ್ಷ. ಕೊಪ್ಪಳದ ಬಹದ್ದೂರ ಬಂಡಿ ರಸ್ತೆಯಲ್ಲಿ ಆಗಿರುವಂತಹ ಘಟನೆ. ಅನ್ಯಕೋಮಿನ ಯುವತಿಯನ್ನ ಪ್ರೀತಿ ಮಾಡಿದ್ದಕ್ಕೋಸ್ಕರ ಕೊಲೆ ಆಗಿರುವುದು ಅನ್ನುವಂತಹ ಶಂಕೆ ಇದೆ. ಕೊಲೆ ಮಾಡಿ ಪೊಲೀಸರಿಗೆ ಶರಣಾಗಿದ್ದಾರೆ ಹಂತಕ ಸಾದಿ. ಕೈ ಮುಖಂಡ ಯಮನೂರಪ್ಪ ಅಣ್ಣನ ಮಗ ಗವಿಸಿದ್ದಪ್ಪ ಅಂತ ಹೇಳಿ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅನ್ಯಕೋಮಿನ ಯುವತಿಯನ್ನ ಲವ್ ಮಾಡಿದ್ದಕ್ಕೋಸ್ಕರ ಆಗಿರುವಂತಹ ಕೊಲೆ ಅಂತ ಹೇಳಿ ಶಂಕಿಸಲಾಗ್ತಾ ಇದೆ. ಕೊಪ್ಪಳದಲ್ಲಿ ನಡು ರಸ್ತೆಯಲ್ಲಿ ಭೀಕರವಾಗಿ ಮರ್ಡರ್ ಮಾಡಿದ್ದಾರೆ. ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿರುವಂತಹ ದುಷ್ಕರ್ಮಿಗಳು. ಗವಿಸಿದ್ದಪ್ಪ ನಿಂಗಜ್ಜ ನಾಯ್ಕ ಕೊಲೆಯಾಗಿರುವಂತಹ ಯುವಕನಾಗಿದ್ದಾನೆ. 26 ವರ್ಷ ಅಷ್ಟೇ. ಅನ್ಯಕೋಮಿನ ಯುವತಿಯನ್ನ ಪ್ರೀತಿ ಮಾಡಿದ ಅನ್ನುವಂತಹ ಕಾರಣಕ್ಕೋಸ್ಕರ ಯುವಕನನ್ನ ನಡು ರಸ್ತೆಯಲ್ಲೇ ಕೊಚ್ಚಿ ಕೊಲೆ ಮಾಡಿದ್ದಾರೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕೊಪ್ಪಳದ ಬಹದ್ದೂರ ಬಂಡಿ ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಇದೆ. ಅನ್ಯಕೋಮಿನ ಯುವತಿಯನ್ನ ಪ್ರೀತಿ ಮಾಡಿದ್ದಕ್ಕೆ ಕೊಲೆ ಶಂಕೆ ವ್ಯಕ್ತವಾಗ್ತಾ ಇದೆ. ಕೊಲೆ ಮಾಡಿ ಪೊಲೀಸರಿಗೆ ಅನಂತರವಾಗಿ ನೋಡಿ ಹಂತಕ ಸಾಧಿಕೆ ಏನಿದ್ದಾನೆ ಮತ್ತು ಶರಣಾಗ್ತಾರೆ. ಕೈ ಮುಖಂಡ ಯಮನೂರಪ್ಪ ಅಣ್ಣನ ಮಗ ಆಗಿರುವಂಥದ್ದು ಗವಿಸಿದ್ದಪ್ಪ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತವೆ. ನನ್ನ ವಾರ್ಡ್ ಇದು. ನನ್ನ ವಾರ್ಡ್ನಲ್ಲಿ 8 ಗಂಟೆಗೆ ನನಗೆ ಇಲ್ಲಿಂದ ನಿವಾಸಿಗಳು ಒಬ್ಬರು ಫೋನ್ ಮಾಡಿದರು, ಈ ರೀತಿ ಆಗೈತೆ ಅಂತ. ಕೂಡಲೇ ನಾನು ಸ್ಥಳಕ್ಕೆ ಬಂದ ತಕ್ಷಣ ನಗರ ಪೊಲೀಸ್ ಠಾಣೆಯ CP ಅವರು, ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಸ್ಥಳದಲ್ಲಿ ಆಗಲೇ ಹಾಜರಾಗಿದ್ದರು. ಅದಕ್ಕೆ ಸ್ಪಂದನೆ ಮಾಡಿದರು. ನಂತರ ಯಾರಂತೂ ನಮಗೆ ಗೊತ್ತಾಗಿದ್ದಲ್ಲ, ನಮ್ಮ ಕುರುಬರೋಣಿನ ಯುವಕ, ಅವು ನಮಗೇನು ಕೂಡ ಗೊತ್ತಿರ್ತಕ್ಕಂಥವ್ರು. ಅದು ನೋಡಿದ ತಕ್ಷಣ ಮತ್ತು ಅವರ ಕಾಕ ನಮ್ಮ ಯಮನೂರು ನಾಯಕ್ ಮತ್ತು ನಮ್ಮ ಹದ್ದೀನ್ ರಾಮಣ್ಣ, ಅಂದರೆ ನಾವು ಹುಟ್ಟಿ ಹುಡ್ತಕ್ಕಂಥ ತೆಗ್ಗಿನಕೆರೆ ಮುಂದಿರ್ತಕ್ಕಂಥ ಕುರುಬರೋಣಿ ಹುಡುಗ ಆತ. ಮತ್ತು ನೋಡಿ ಮತ್ತು ಅವ್ರ ತಂದೆ ತಾಯಿ ಬಂದರು. ಅವರು ಬಂದು ನೋಡಿ ಅವರು ಹತ್ತಕತ್ತಿದ್ರು. ಅವರು ಸಮಾಧಾನ ಮಾಡಿದ್ವಿ. ಈಗ ಒಬ್ಬ ಆರೋಪಿಯನ್ನು ಕೂಡ ಅದರ ಬಗ್ಗೆ ಯಾರು ಇದು ಅದರ ಬಗ್ಗೆ ಇಲ್ಲ ಇದು ಯಾಕಂದ್ರೆ ನಮ್ಮ ಈ ಏರಿಯಾದ್ದು ನಮ್ಮ ವಾರ್ಡಿನ ಸಂಬಂಧ ಇಲ್ಲ. ಅಥವಾ ಹೋಗೋ ಟೈಮ್ನಲ್ಲಿ ನಮ್ಮ ಅಣ್ಣನ ಮಗ ನನಗೆ ಗವಿ ನಾಯಕ್ ಅಂತೇಳಿ ಈ ಕೊಲೆಯಾದ ವ್ಯಕ್ತಿ ನಮಗೆ ಸುಮಾರು 8-15 ನಿಮಿಷಕ್ಕೆ ಇವತ್ತು ಗುರ್ತಾಯಿತು. ನಾವು ಓಡಿ ಬಂದು ನೋಡಿದಾಗ ಬೇರೆ ಯಾರೋ ಇರ್ಬೋದು ಅಂತ ನೋಡಿದ್ವಿ. ಅಲ್ಲಿ ಗುರುತಿಸಿದಾಗ ನಮ್ಮ ಅಣ್ಣನ ಮಗ ಗವಿ ನಾಯಕ್ ಅಂತ 27 ವರ್ಷ ಡ್ರೈವಿಂಗ್ ಕೆಲಸ ಮಾಡ್ತಾಯಿದ್ದ. ಅದು ನನಗೆ ಮಾಹಿತಿ ಇರೋ ಪ್ರಕಾರ ಒಂದು ಇಲ್ಲಿ ಗೌರಿಯಾಂಗದಲ್ಲಿ ಒಂದು ಮುಸಲ್ಮಾನರ ಹುಡುಗಿನ ಪ್ರೀತಿ ಮಾಡ್ತಿದ್ದ. ಆವಾಗ ನಾವೆಲ್ಲ ಸ್ವಲ್ಪ ಯಜಮಾನ್ರು ಬೇರೆ ನಮ್ಮ ಓಣಿಯವರು, ಮಾನವಿ ಪಾಷಾ ಅವರು ಇವರು ಹೇಳಿ ಆ ಹುಡುಗಿನ ಆ ಕಡೆಗೆ ಇವ್ರು ನಿಂತಾಗ ಮಾಡಿ ಬಿಟ್ಟಿದ್ವಿ. ಏನು ಕೊಲೆ ಕಾರಣ ಅಂತ ಗೊತ್ತಿಲ್ಲ. ಬಹುಶಃ ನಾನು ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀನಿ. ಅದಾದ ನಂತರ ಹುಡುಗಿನೂ ಅವರು ಅದಾದಮೇಲೂ ಕೂಡ ಮತ್ತೆ ಓಡಿ ಹೋಗಿದ್ರು. ಓಡಿ ಹೋದಾಗ ನಾವು ಇಲ್ಲ ವಯಸ್ಸಿಲ್ಲಪ್ಪ ಆ ಹುಡುಗಿಗೆ ಬೇಡ ಅಂತೇಳಿ ಆ ಹುಡುಗಿ ಬುದ್ಧಿ